ನಾನು ಮುಂದೆನೇ ಹೇಳ್ತಾ ಇದ್ದೀನಿ, ನಿಮ್ಗೆ ಹೇಳ್ತಾ ಇರ್ತಕ್ಕಂಥ ವಿಚಾರ ಏನು ಅಂದರೆ, ನೀವು ನಮಗೆಲ್ಲ 4 ಸರಿ ದುಡ್ದಿದ್ದೀರ. ಈಗ ಜಡ್ಪಿ ಚುನಾವಣೆ ಬರ್ತಾ ಇದೆ, ಪಂಚಾಯತಿ ಚುನಾವಣೆ ಬರ್ತಾ ಇದೆ, ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇದೆ, BBMP ಚುನಾವಣೆ ಬರ್ತಾ ಇದೆ. ಅದು ನಿಮಗೆ ಕಾರ್ಯಕರ್ತರ ಚುನಾವಣೆ. ಅದಕ್ಕೆ ನಾವು ಸಜ್ಜಾಗಬೇಕು. ಇನ್ನೂ MLA ಚುನಾವಣೆ 2.5 ವರ್ಷ ಇದೆ ನೋಡೋಣ. ನೀವು ಇಲ್ಲಿ ಸದೃಢವಾಗಿ BBMP ಬರ್ತಕ್ಕಂಥ ಚುನಾವಣೆಯಲ್ಲಿ ಆಯ್ಕೆ ಆದರೆ, ಜಡ್ಪಿಗಳ ಆಯ್ಕೆ ಆದರೆ MLA ಆಯ್ಕೆ ಮಾಡೋದು ತುಂಬ ಈಸಿ ಆಗ್ತದೆ. ಅದಕ್ಕೋಸ್ಕರ ನೀವು ಸಜ್ಜಾಗಬೇಕು. ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು. ಎಲ್ಲ ವಾರ್ಡ್ಗಳು ಒಂದೊಂದು ವಾರ ಒಳಗಡೆ ಹೆಚ್ಚು ಕಮ್ಮಿ 5 ವಾರದಲ್ಲಿ 5 ಮೀಟಿಂಗ್ ಮಾಡ್ತೀನಿ. ಏರೋಹಳ್ಳಿ ತವರೆಕೆರೆಯಲ್ಲಿ ಏನು ಇವತ್ತೊಂದು ಬೃಹತ್ ಸಮಾವೇಶ ಆಗ್ತದೆ. ಸಮಾವೇಶ ಆದಮೇಲೆ ಏರೋಹಳ್ಳಿ ದೊಡ್ಡಬಿಡಕಲ್ಲಿ ಒಂದು ಸಮಾವೇಶ ಆಗ್ತದೆ, ಉಳ್ಳಾಳು ಕೆಂಗೇರಿ ಒಂದು ಸಮಾವೇಶ ಆಗ್ತದೆ. ಆ ಕಡೆ ಭಾಗ ಉತ್ತಳ್ಳಿ ಭಾಗದಲ್ಲಿ ನಮ್ಮ ಶಕ್ತಿ ಸ್ವಲ್ಪ ಕಮ್ಮಿ ಇದೆ, ಅಲ್ಲೂ ಒಂದು ಸಮಾವೇಶ ಆಗ್ತದೆ. ಈ ವಾರ್ಡ್ಗಳೆಲ್ಲ ನಾವು ಏನು ಸಂಘಟನೆ ಮಾಡಿಕೊಂಡು ಪದಾಧಿಕಾರಿಗಳು ಮಾಡಿಕೊಂಡು ಅನಂತರ ನಾವು ಹೋರಾಟಕ್ಕೆ ಇಳಿಯೋಣ. ಯಾವುದೇ ರೀತಿ ಎಡಗುಂದ್ಬೇಡಿ. ನಿಮ್ಮ ಜೊತೆಲಿ ಇರ್ತೀನಿ. 3 MP ಚುನಾವಣೆ ಮಾಡಿದ್ದೀನಿ, ನನ್ನ ಕೈಲಾದದ್ದು ವಿದ್ವೇಷ ಪಡ್ಕೊಂಡು ಮಾಡಿದ್ದೀನಿ. 2 BBMP ಚುನಾವಣೆ ಮಾಡಿದ್ದೀನಿ. ಯಾವುದೇ ಅಭ್ಯರ್ಥಿಗೆ ನನ್ನ ಕೈಯಿಂದ ಏನೂ ಇಲ್ಲ ಅಂತೇಳಿಲ್ಲ. ಇಲ್ಲೇ ಗೋಪಾಲ್ ಅವರಿದ್ದಾರೆ, ನನ್ನ ಹೆಂಡತಿ ಮುಗಿದ ಮೇಲೆ ಯಾವುದೇ 15 ಚುನಾವಣೆ ಹಾಕಿ ಇವ್ರನ್ನ ನಿಲ್ಲಿಸಿದ್ದೆ. ನನ್ನ ಕೈಲಾದಷ್ಟು ಮಟ್ಟಿಗೆ ಹೋರಾಟ ಮಾಡಿದೆ. 11,000 ಮತಗಳನ್ನ ಪಡೆದ. ಅವನ ಹಣೆ ಬರ ಸರಿಯೆಲ್ಲ ಸೋತ. ಅವ್ರು ಗೆಲ್ಲಬೇಕಾಗಿತ್ತು. ಅದೇ ಥರ ಏನೋ ಒಳ್ಳೆಯ ವಾರ್ಡ್ಗೆ ಶ್ರೀಕಾಂತ್ ಅವ್ರ ತಂದು ನಿಲ್ಲಿಸಿದ್ದೆ. ನಮ್ಮ ಕೈಲಾದ ಸಹಾಯ ಮಾಡಿದ್ದೀನಿ. ನಾವು ಇಲ್ಲಿಗೆ ಬರಬೇಕಾದ್ರೆ ದೊಡ್ಡಬಿಡಕಲ್ಲು ಕಾಂಗ್ರೆಸ್ ಮಯ ಆಗಿತ್ತು. ನಾನು ಇಲ್ಲಿಗೆ ಬಂದು ನಿಂತ ಮೇಲೆ JDSಗೆ ಪರಿವರ್ತನೆ ಮಾಡಿದ್ದೀನಿ. ಯಜಮಾನ್ರು ಹೇಳಿದ್ರು, ಒಂದು ದಿವಸಕ್ಕೆ 13ರಿಂದ 15 ಮದುವೆಗಳಿರ್ತವೆ, 2-3 ಕಂಪಲ್ಸರಿ ಸ್ಟಾವ್ ಇರ್ತವೆ, ಹಣ್ಣಮ್ಮನ ಪಂಚಾಯತ್ ಇರ್ತವೆ, ಗಣಪತಿ ಪಂಚಾಯತ್ ಇರ್ತವೆ, ಪಾದಯಾತ್ರೆಗಳಿರ್ತವೆ, ತಿರುಪತಿ ಪಾದಯಾತ್ರೆ, ಮಾದೇಶ್ವರ ಪಾದಯಾತ್ರೆ, ಯಾವುದು ಧರ್ಮಸ್ಥಳ ಪಾದಯಾತ್ರೆ, ಅನೇಕ ಕಾರ್ಯಕ್ರಮಗಳಿರ್ತವೆ. ರಾಜಕೀಯ ಹೂವಿನ ಹಾಸಿಗೆ ಅಂತ ತಿಳ್ಕೊಬೇಡಿ, ಮುಳ್ಳಿನ ಹಾಸಿಗೆ ಬಂದು ಬದುಕ್ದಂಗೆ. ಪ್ರತಿಯೊಬ್ಬರು ಕಾಲೇಜ್ ಫೀಸ್ ಬರ್ತವೆ, ಮಕ್ಕಳು ಅಡ್ಮಿಷನ್ ಬರ್ತವೆ. ಇವನ್ನೆಲ್ಲ ಸುಧಾರಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾರೋ ಒಬ್ಬರು ನಿಷ್ಠಾವಂತಿರ್ತಾರೆ, ಏನೂ ಅಪೇಕ್ಷೆ ಪಡೆದ್ರೆ ಜನತಾದಳ ಕೋಟಾಕರು ಇರ್ತಾರೆ. ಆದರೆ ಅವರವ್ರ ಸಮಸ್ಯೆಗಳಿಗೂ ನಾವು ಭಾಗಿಯಾಗಬೇಕಲ್ಲ. ನಮಗೆ ಯಾವ ಅಧಿಕಾರ ಇದೆ? ಕುಮಾರಸ್ವಾಮಿ ಅವರ ಅಭ್ಯರ್ಥಿಗಳ ಅಧಿಕಾರಕ್ಕೆ ಬಂದಾಗ ನಮಗೇನೋ ಅಧಿಕಾರ ಕೊಟ್ರಾ? ಕಾರ್ಯಕರ್ತರಿಗೆ ಯಾವ್ದಾದ್ರು ಒಂದು ಸಣ್ಣ ಸಹಾಯ ಆಯಿತಾ? ನಮ್ಮ ಹನುಮಂತೇಗೌಡರದಾಗಲಿ ನಂದಾಗಲಿ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಲೀಡ್ರುಗಳು ಅವ್ರವ್ರ ವಾರ್ಡಲ್ಲಿ ಅವ್ರ ಮನೆ ತಕ್ಕ ಹೋದವ್ರಿಗೆ ಅವ್ರ ಕೈಲಾದ್ರಿಂದ ಸೇವೆಯನ್ನು ಮಾಡಿಕೊಂಡು ಅವ್ರ ಕೈಲಾದ್ರೂ ಸಹಕಾರವನ್ನು ಕೊಟ್ಕೊಂಡು ಈ ಪಕ್ಷವನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಈ ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿದ್ದಾರೆ. ನಿಮಗೋಸ್ಕರ ನನಗೆ ಅಧಿಕಾರ ಬೇಕು, ನನಗೋಸ್ಕರ ಅಲ್ಲ.